ಹಾಗೆ ಗಣೇಶನ ಪ್ರತಿಯೊಂದು ದೇಹದ ಅಂಗ ಕೂಡ ಒಂದೊಂದು ವಿಷಯನ ನಮಗೆ ತಿಳಿಸುತ್ತೆ ಅಂತಂದರೆ ದೊಡ್ಡ ಹೊಟ್ಟೆ ಆಗಿರ್ಬೋದು ಅಥವಾ ದೊಡ್ಡ ಕಿವಿ ಆಗಿರ್ಬೋದು. ಈ ಥರ ಎಲ್ಲ ಒಂದೊಂದು ಅಂಗಕ್ಕೂ ಒಂದೊಂದು ಅರ್ಥ ಇದೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲೂ ಅಷ್ಟೇ ನಾವು ಅಬ್ಸರ್ವ್ ಮಾಡಿದ್ರೆ ಭಗವಂತ ಎಲ್ಲವನ್ನು ಯಾಕೆ ಕ್ರಿಯೇಟ್ ಮಾಡಿದ್ದಾನೆ ಅಂತಂದರೆ 2 ಕಿವಿ ಹಾಕ್ಕೊಟ್ಟಿದ್ದಾನೆ ಜಾಸ್ತಿ ಕೇಳಿಸ್ಕೊ, 2 ಕಣ್ಣು ಹಾಕ್ಕೊಟ್ಟಿದ್ದಾನೆ ಜಾಸ್ತಿ ನೋಡು, ಮುಂದೆ ಬಾಯಿ ಹಾಕ್ಕೊಟ್ಟಿದ್ದಾನೆ ಕಮ್ಮಿ ಮಾತಾಡು. ಸೊ ಅದನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಅರ್ಥ ಮಾಡ್ಕೋಬೋದು ಜೀವನದಲ್ಲಿ. ಸೊ ಅದೇ ಥರ ಗಣೇಶನಿಗೆ ಈ ಗಣೇಶನ ದೊಡ್ಡ ತಲೆ ಇರೋದು ನಾನು ಹೇಳಿದ್ನಲ್ಲ ಜ್ಞಾನ ಡಿಫೈನ್ ಮಾಡುತ್ತೆ. ತೀಕ್ಷ್ಣವಾದ ಸಣ್ಣ ಕಣ್ಣುಗಳಿರೋದು ಎಲ್ಲವನ್ನೂ ನೋಡ್ತಾ ಇದ್ದೀನಿ, ನಾನು ತೀಕ್ಷ್ಣವಾಗಿ ನೋಡ್ತಾ ಇದ್ದೀನಿ ಅಂತ. ದೊಡ್ಡ ಕಿವಿ ಇರೋದು ಜಾಸ್ತಿ ಎಲ್ಲನೂ ಕೇಳಿಸ್ಕೊಳ್ತಾ ಇದ್ದೀನಿ ನಾನು ಪ್ರತಿಯೊಂದನ್ನು, ಅದಕ್ಕಂತಾನೆ ಇಟ್ಕೊಂಡಿದ್ದೀನಿ ಅಂತ ಅನ್ನೋದಕ್ಕೆ. ಆಮೇಲೆ ಸೊಂಡಲಿರೋದು ಅಡ್ಯಾಪ್ಟಬಿಲಿಟಿಗೆ, ಮುರಿದೋಗಿರೋ ದಂತ ಸ್ಯಾಕ್ರಿಫೈಸ್ನ ಡಿಫೈನ್ ಮಾಡುತ್ತೆ. ಬಿಗ್ ಬೆಲ್ಲಿ ಏನು ಅಕ್ಸೆಪ್ಟೆನ್ಸ್, ನಾವು ಎಲ್ಲವನ್ನೂ ತಗೊಳ್ಳೋದು, ಎಲ್ಲ ಹೊಟ್ಟೆಗೆ ಹಾಕೊಳ್ಳಿ ಏನೂ ಅದೇ ಹೇಳಿದಾರಲ್ಲ ಎಲ್ಲಾನು ಹೊಟ್ಟೆಗೆ ಹಾಕೊಳ್ಳಿ ಅಂತ.